ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಹರೀಶ್ ಸಾಹೇಬ್ರೆ, ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿರ್ತಕ್ಕಂಥ ನಾನು ಮತ್ತು ಅವರು ಇದೇ ಕಾಲೇಜಿನಲ್ಲಿ ಓದಿದಂಥವರು, ಒಂದು ವರ್ಷ ನನಗೆ ಅವರ ಸೀನಿಯರ್ ಡಾಕ್ಟರ್ ಜಿ ಮುನಿವೆಂಕಟಪ್ಪ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ವಕೀಲ ಸಂಘದ ಗೌರವಾನ್ವಿತ ಅಧ್ಯಕ್ಷರಾದಂಥ ಸತೀಶ್ ಕುಮಾರ್ ಅವರೇ, ಉಪಾಧ್ಯಕ್ಷರಾದಂಥ ಶ್ರೀನಿವಾಸಪ್ಪ ಅವರೇ, ನಮ್ಮ ಆಶಾರಾಣಿ ಮೇಡಮ್ ಅವರೇ, ಮತ್ತೋರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನನ್ನ ಬಾಲ್ಯ ಸ್ನೇಹಿತರು, ನಾವು 8ನೇ ತರಗತಿಯಿಂದ ಡಿಗ್ರಿವರೆಗೂ ಒಟ್ಟಿಗೆ ಓದಿದಂಥವರು ಮಿಸ್ಟರ್ ಮೂರ್ತಿ ಅವರೇ, ಕೃಷ್ಣಪ್ಪ ಅವರೇ, ಮೋಹನ್ ರೆಡ್ಡಿ ಅವರೇ, ನನ್ನ ಸನ್ಮಿತ್ರರಾಗಿರ್ತಕ್ಕಂಥ ಮೋಹನ್ ರೆಡ್ಡಿ ಅವರೇ, ಸೀನಪ್ಪ ಸರ್ ಅವರೇ, ಅಮೃತ ಮೇಡಮ್ ಅವರೇ, ಕಾರ್ಯಕ್ರಮದ ಒಂದು ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಪ್ರಾಧ್ಯಾಪಕ ವೃಂದದವರೇ, ನಮ್ಮ ಅಚ್ಚುಮೆಚ್ಚಿನ ವಿದ್ಯಾರ್ಥಿನಿಯರೇ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಇವತ್ತಿನೊಂದು ವಿಚಾರದ ಬಗ್ಗೆ ಬಹಳಷ್ಟು ಜನ ಬಹಳ ಸ್ವಾರಸ್ಯಕರವಾಗಿ ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ಇದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ದಿನ. ಸಾಹೇಬರು 4 ವಿಷಯಗಳನ್ನ ಮಾತಾಡ್ತಾ ಅದರ ಒಂದು ಅರ್ಥ ಏನು, ಸಮಾಜದಲ್ಲಿ ನಮ್ಮ ನಡವಳಿಕೆಗಳು ಯಾವ ರೀತಿ ಇರಬೇಕು, ಬಹುಶಃ ಕಾನೂನುಗಳನ್ನು ನಾವು ಉಲ್ಲಂಘನೆ ಮಾಡಿದ್ರೆ ಯಾವ ರೀತಿ ಶಿಕ್ಷೆಗೆ ಒಳಗಾಗಬೇಕಾಗ್ತದೆ, ಇವೆಲ್ಲವನ್ನು ಕೂಡ ಬಹಳ ಸೂಕ್ಷ್ಮವಾಗಿ ತಮ್ಮ ಮುಂದೆ ಇಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಅಧ್ಯಕ್ಷರು, ನಮ್ಮ ಉಪಾಧ್ಯಕ್ಷರು ಕೂಡ ವಿಚಾರಗಳನ್ನು ಮಂಡನೆ ಮಾಡಿದ್ದಾರೆ. ಕೆಲವಾರು ಮಾತುಗಳನ್ನ ಇದ್ರ ಬಗ್ಗೆ ನಾನು ಮಾತಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಆದ್ಮೇಲೆ ಸಾಮಾಜಿಕ ನ್ಯಾಯ, ಈ ಸಾಮಾಜಿಕ ನ್ಯಾಯ ಅಂತಕ್ಕಂಥದ್ದು ಎಲ್ಲೋ ಮಾರ್ಕೆಟ್ನಲ್ಲಿ ಸಿಗ್ತಕ್ಕಂಥ ವಸ್ತು ಅಲ್ಲ, ಅದು ಸಮಾಜದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ. ಅದು ಇವತ್ತು ವಿಶ್ವ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಈ ಒಂದು ಸಾಮಾಜಿಕ ದಿನವನ್ನು ಆಚರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಕ್ಕಂಥದ್ದನ್ನ ಇವತ್ತು ನಾವು ಪ್ರತಿಯೊಬ್ಬರು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ವಿಚಾರ. ಜಾಗತಿಕ ಮಟ್ಟದಲ್ಲಿ ಒಂದು ಉದಾಹರಣೆ ತೆಗೆದುಕೊಂಡಾಗ ಯಾಕೆ ಸಾಮಾಜಿಕ ನ್ಯಾಯದ ಬಗ್ಗೆ ಒಂದು ಪರಿಕಲ್ಪನೆಯನ್ನು ಇಡೀ ವಿಶ್ವದಾದ್ಯಂತ ಮೂಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬಹುಶಃ ನಾವೆಲ್ಲರೂ ಕೂಡ ಇತಿಹಾಸವನ್ನು ಮನಗಂಡಿದ್ದೇವೆ. ಹಿಂದೆ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ, ಒಂದು ಉದಾಹರಣೆ ತಮ್ಮ ಮುಂದೆ ಕೊಡ್ತಾ ಇದ್ದೇನೆ. ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ನಡೀತಿರಬೇಕಾದ್ರೆ ಏನು ಗಾಂಧೀಜಿಯವರು ದಾದಾ ಅಬ್ದುಲ್ಲಾ ರವರ ಒಂದು ಪ್ರಕರಣವನ್ನ ವಾದ ಮಾಡಲಿಕ್ಕೆ ದಕ್ಷಿಣ ಆಫ್ರಿಕಾಗೆ ಹೋಗ್ತಾರೆ. ಆ ಕೇಸನ್ನೆಲ್ಲ ಮುಗಿಸಿ ಅವರು ಹೊರಡಬೇಕಾದ್ರೆ ಅವ್ರಿಗೆ ಮನಸ್ಸಿಗೆ ಅವ್ರು ಕಂಡಿದ್ದು ಏನು ಬಿಳಿಯರು ಕರಿಯರನ್ನ ಬಹಳಷ್ಟು ರೀತಿಯಲ್ಲಿ ಹೀಯಾಳಿಸ್ತಾ ಇದ್ರು, ಅವರನ್ನ ಅಮಾನವಾಗಿ ನಡೆಸ್ಕೊಳ್ತಾ ಇದ್ರು, ಅದು ಅವರ ಕಣ್ಣಿಗೆ ಬೀಳ್ತದೆ. ಹಾಗಾಗಿ ಏನೇ ಒಂದು ಲಿಂಗ ತಾರತಮ್ಯ ಅಥವಾ ವರ್ಣಭೇದನೆ ಯಥೇಚ್ಛವಾಗಿ ದಕ್ಷಿಣ ಆಫ್ರಿಕಾದಲ್ಲಿ ಇತ್ತೋ, ಅಲ್ಲೇ ಪ್ರಪ್ರಥಮ ಬಾರಿಗೆ ಸತ್ಯಾಗ್ರಹ ಅಂತಕ್ಕಂಥ ಒಂದು ಪದವನ್ನು ಬಳಸಿ ಸತ್ಯಾಗ್ರಹ ಮಾಡಿ ಆ ಏನು ಕರಿಯರು ಈ ಬಿಳಿಯರಿಂದ ಬಹಳಷ್ಟು ಅನುಚಿತವಾಗಿ ಅವ್ರನ್ನ ನಡೆಸ್ಕೊಳ್ತಾ ಇದ್ರು, ಕೆಟ್ಟದಾಗಿ ನಡೆಸ್ಕೊಳ್ತಾ ಇದ್ರು, ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಿಸುವಂತ ನಿಟ್ಟಿನಲ್ಲಿ ಅವರು ಹೋರಾಟವನ್ನು ನಡೆಸಿದಂತ ದಿನಗಳನ್ನು ಕೂಡ ನಾವು ಕಂಡಿದ್ದೇವೆ. ವರ್ಣಭೇದನೆ ಇದೊಂದು ಸಾಮಾಜಿಕ ಪಿಡುಗು ಜಾಗತಿಕ ಮಟ್ಟದಲ್ಲಿ. ಇದನ್ನು ನಿಯಂತ್ರಣ ಮಾಡೋದಕ್ಕೆ ಏನು ಗಾಂಧೀಜಿಯವರ ಒಂದು ಸತ್ಯಾಗ್ರಹಗಳನ್ನು ಕೂಡ ದಕ್ಷಿಣ ಆಫ್ರಿಕಾದಲ್ಲಿ ಕೈಗೊಂಡ್ರು. ಇನ್ನು ಭಾರತದ ಒಂದು ವಿಚಾರಕ್ಕೆ ಬಂದಾಗ ಭಾರತದಲ್ಲಿ ಕೂಡ ಇದೇ ತರವಾದಂತಹ ಅಂಶಗಳನ್ನು ಕೂಡ ನಾವು ಕಂಡಿದ್ದೇವೆ. ಇವತ್ತು ಒಂದು ವಿಚಾರವನ್ನು ತೆಗೆದುಕೊಳ್ಳಿ, ದೇವರು ನಮಗೆ ಜನ್ಮವನ್ನು ಕೊಟ್ಟಿದ್ದಾನೆ. ಆ ಜನ್ಮ ಕೊಡುವಾಗ ನೀನು ಈ ಧರ್ಮ, ನೀನು ಆ ಜಾತಿ, ನೀನು ಈ ಜಾತಿ ಅಂತ ಯಾರಿಗೂ ಕೂಡ ಜನ್ಮ ಕೊಟ್ಟಿಲ್ಲ ಭಗವಂತ. ಅದು ನಮ್ಮ ಒಂದು ಸ್ವಾರ್ಥಕ್ಕಾಗಿ ನಾವು ಇದನ್ನ ಮಾಡ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇದು. ಇವತ್ತೇನಾಗ್ತಾ ಇದೆ, ಭಾರತವನ್ನು ಉದಾಹರಣೆ ತೆಗೆದುಕೊಳ್ಳಿ, ಸಾಮಾಜಿಕ ಒಂದು ಕಳಕಳಿಯ ಒಂದು ಪರಿಕಲ್ಪನೆ ಎಲ್ಲಿದೆ ನಮ್ಮಲ್ಲಿ. ಉದಾಹರಣೆಗೆ ಹೇಳ್ಬೇಕಾದ್ರೆ ಜಾತಿ ಪದ್ಧತಿ. ಇವತ್ತು ಜಾತಿ ಪದ್ಧತಿಯಿಂದ ಏನಾಗ್ತಾ ಇದೆ, ಸಮಾಜ ನುಚ್ಚು ನೂರಾಗ್ತಾ ಇದೆ. ನೀನು ಆ ಜಾತಿಯವ್ರು ನೋಡಿದ್ರೆ ಈ ಜಾತಿಗಾಗಲ್ಲ, ಈ ಜಾತಿಯವ್ರು ನೋಡಿದ್ರೆ ಆ ಜಾತಿಗಾಗಲ್ಲ. ನೀನು ಆ ಜಾತಿ ದೇವಸ್ಥಾನಗಳಿಗೆ ನಿಮಗೆ ಪ್ರವೇಶ ಇಲ್ಲ, ನೀವು ಆ ಜಾತಿ ಮನೆ ಒಳಗಡೆ ನಿಮಗೆ ಪ್ರವೇಶ ಇಲ್ಲ. ಮನುಕುಲದಲ್ಲಿ ಹುಟ್ಟಿದಂತ ನಾವು, ನಮ್ಮ ಮನಸ್ಥಿತಿಗಳು ಯಾವ ದಿಕ್ಕಿನತ್ತ ಹೋಗ್ತಾ ಇದೆ, ಎಲ್ಲಿ ಸಾಮಾಜಿಕ ನ್ಯಾಯ?
ಎಲ್ಲಿ ಸಮಾನತೆ? ಜಾತಿಯ ಒಂದು ಹೆಸರಲ್ಲಿ ನಾವು ಬೇರ್ಪಟ್ಟಿದ್ದೇವೆ. ಇನ್ನ ಮುಂದುವರೆದು ಹೊರದಾದ್ರೆ ಇಂದಿನ ಒಂದು ಗತವೈಭವವನ್ನು ನಾವು ಇತಿಹಾಸದಲ್ಲಿ ನೋಡಿದಾಗ ಶಿಕ್ಷಣಕ್ಕೆ ಬನ್ನಿ. ಶಿಕ್ಷಣದ ಒಂದು ವ್ಯವಸ್ಥೆ ಈ ದೇಶದಲ್ಲಿ ಯಾವ ರೀತಿ ಇತ್ತು? ಕೇವಲ ಗುರುಕುಲಗಳು, ಒಂದು ಆಶ್ರಮಗಳಲ್ಲಿ ಬೋಧನೆ ಮಾಡ್ತಾ ಇದ್ರು. ಕೆಲವೇ ಜನ ಮಾತ್ರ ಶಿಕ್ಷಣ ಪಡೆಯುವಂತ ವ್ಯವಸ್ಥೆ ಈ ದೇಶದಲ್ಲಿತ್ತು. ಯಾರವರು? ಜಮೀನ್ದಾರಿ ಮಕ್ಕಳು ಮತ್ತು ರಾಜಮಂತ್ರದ ಮಕ್ಕಳು, ಇವರು ಮಾತ್ರ ಶಿಕ್ಷಣ ಪಡೆಯುವುದಾಗಿತ್ತು. ಆದರೆ ಬಹುತೇಕ ಪಾಪ ಕೆಳವರ್ಗದ ಜನ ಶಿಕ್ಷಣದಿಂದ ವಂಚಿತರಾಗಿ ಅವ್ರಿಗೆ ಶಿಕ್ಷಣ ಇಲ್ದಂಗೆ ಮಾಡ್ತಿದ್ರು ಅಂತ ವ್ಯವಸ್ಥೆ ಈ ದೇಶದಲ್ಲಿ ನಾವು ನೋಡಿದ್ದೇವೆ. ಇನ್ನ ಒಂದು ಹಲವಾರು ವಿಚಾರಗಳು. ಈಗ ಜೀತ ಪದ್ಧತಿ, ಮನುಷ್ಯನನ್ನ ಏನ್ ಮಾಡ್ತಾ ಇದ್ದಾರೆ? ಜೀತ ಪದ್ಧತಿ ಅಂತಕ್ಕಂಥ ಒಂದು ಅನಿಶ್ಚಿತ ಪದ್ಧತಿಗಳಿಗೆ ನಾವು ಹೊಂದ್ಕೊಂಡು, ಅವ್ರ ತಾತ ಯಾರೋ ನಿಮ್ ಮನೇಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಆತನ ಮಗನನ್ನು ಕೆಲ್ಸಕ್ಕೆ ಹಾಕೊಳ್ಳೋದು, ಆತನ ಮೊಮ್ಮಗನನ್ನು ಕೆಲ್ಸಕ್ಕೆ ಹಾಕೊಳ್ಳೋದು, ದುಡಿಮೆಗೆ ಹಾಕೊಳ್ಳೋದು, ಅವನ ಒಂದು ಸಾಮಾಜಿಕ ನ್ಯಾಯವನ್ನು ಕಿತ್ಕೊಳ್ತಕ್ಕಂಥದ್ದು, ಅವನ ದುಡಿಮೆಗೆ ತಕ್ಕ ಹಾಗೆ ಅವನಿಗೆ ಹಣ ಕೊಡ್ದಿರಾ ಅವನಿಗೆ ಮಾನಸಿಕ ದೈಹಿಕ ಯಾತನೆ ಕೊಡುವಂತಹ ಸಂದರ್ಭದಲ್ಲಿ ಸಾಮಾಜಿಕ ನ್ಯಾಯ ಇದೆ ಅಂತ ನಾವು ಹೇಳಲಿಕ್ಕಾಗ್ತದಾ? ಇಂಥ ಒಂದು ಪರಿಕಲ್ಪನೆಗಳನ್ನು ನಾವು ನೋಡಿದಾಗ ಎಲ್ಲಿದೆ ಸಾಮಾಜಿಕ ನ್ಯಾಯ? ಯಾರಿಗಿದೆ ಸಾಮಾಜಿಕ ನ್ಯಾಯ? ಇದನ್ನು ನಾವು ಪ್ರತಿಪಾದಿಸಬೇಕಾದಂತಹ ದಿನಗಳು ಇವತ್ತು ಬಂದಿದೆ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರು ನಾನು ನೆನೆಸ್ಕೊಳ್ಬೇಕಾಗ್ತದೆ. ಸಾಮಾಜಿಕ ಒಂದು ನ್ಯಾಯದ ಒಂದು ವಿಚಾರಕ್ಕೆ ಬಂದಾಗ ಏನೋ ಒಂದು ನಾನು ಪ್ರತಿ ಸಲನೂ ಹೇಳ್ತಾ ಇದ್ದೇನೆ. ಒಂದು ಕಾಲದಲ್ಲಿ ಹೇಳಿದ್ರು ಬ್ರಿಟಿಷರು, ಭಾರತೀಯರು ಸ್ವಾತಂತ್ರ್ಯಕ್ಕಾಗಿ ಯಾಕೆ ಪರಿತಪಿಸ್ತಾ ಇದ್ದಾರೆ? ಅವ್ರದ್ದೊಂದು ಸಂವಿಧಾನವನ್ನು ರಚಿಸಿಕೊಳ್ತಕ್ಕಂಥ ಪ್ರಬುದ್ಧರವರು ದಡ್ಡರು ಒಂದು ನಮ್ಮನ್ನ ಬ್ರಿಟಿಷರು. ಆದ್ರೆ ಒಂದು ಭವ್ಯವಾದಂತ ಸಂವಿಧಾನವನ್ನು ರಚನೆ ಮಾಡಿ ಭಾರತೀಯರು ದಡ್ಡರಲ್ಲ, ಭಾರತೀಯರು ಪ್ರಬುದ್ಧರಂತ ಇಡೀ ದೇಶಕ್ಕೆ ಸಾರಿದಂತವರು BR ಅಂಬೇಡ್ಕರ್ ಅವರು. ಇವತ್ತು BR ಅಂಬೇಡ್ಕರ್ ಕೊಟ್ಟಂತ ಒಂದು ಸಂವಿಧಾನದ ಒಂದು ಪರಿಕಲ್ಪನೆ ಏನಿದೆ? ಸಮಾನತೆ. ಅನುಚ್ಛೇದ 14 ತಗೊಳ್ಳಿ, ಸಮಾನತೆ. ಕಾನೂನು ಮುಂದೆ ಎಲ್ಲರೂ ಸಮಾನರು, ಶ್ರೀಮಂತರು ಬಡವರು ಅನ್ನತಕ್ಕಂಥ ಭೇದ ಭಾವನೆ ಬೇಡ, ಎಲ್ಲರೂ ಸಮಾನರು ಅಂತಕ್ಕಂಥ ಒಂದು ಪ್ರತಿಪಾದಿಸಿದ್ರು. ಆರ್ಟಿಕಲ್ 21 ತಗೊಳ್ಳಿ, ಆರ್ಟಿಕಲ್ 21 ಬದುಕು ಹಕ್ಕಿದೆ. ಅವ್ರು ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅಂತ ಬೇರ್ಪಡಿಸುವಂತಿಲ್ಲ. ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ದೇಶದ ಬದುಕು ಬಾಳುವಂತ ಒಂದು ಏನು ಅವಕಾಶಗಳಿದೆ ಅನುಚ್ಛೇದ 21 ಪ್ರಕಾರ. ಇವೆಲ್ಲ ಪರಿಕಲ್ಪನೆಗಳನ್ನು ನೋಡಿದಾಗ ಒಂದು ಸಾಮಾಜಿಕ ನ್ಯಾಯವನ್ನ ಈ ದೇಶದ ಜನತೆಗೆ ಕೊಡಬೇಕಂತಕ್ಕಂಥ ಒಂದು ಪರಿಕಲ್ಪನೆ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಡಾಕ್ಟರ್ BR ಅಂಬೇಡ್ಕರ್ ಒಂದು ಸಂವಿಧಾನವನ್ನು ಕೊಟ್ಟರು. ತಗೊಳ್ಳಿ ಇತಿಹಾಸಗಳನ್ನ. ಬುದ್ಧರು ಹೇಳಿದ್ದು ಅದೇ, ಬಸವಣ್ಣನವರು ಹೇಳಿದ್ದು ಅದೇ. ಏನಂದ್ರೆ ಮನುಷ್ಯರಾಗಿ ಹುಟ್ಟಿದ್ದೀವಿ, ನಮ್ಮ ಮನಸ್ಸುಗಳು ಎಲ್ಲಿವರೆಗೂ ಒಂದು ಒಳ್ಳೆ ರೀತಿಯಲ್ಲಿ ಇರ್ತದೋ ಸಮಾಜ ಕೂಡ ಆವತ್ತು ಒಳ್ಳೆಯದಾಗಿರ್ತದೆ. ಯಾವಾಗ ನಮ್ಮ ಮನಸ್ಸುಗಳು ಕಲ್ಮಶದಿಂದ ಕೂಡಿರ್ತದೋ ಸಮಾಜಗಳು ಕಲ್ಮಶಗೊಳ್ತದೆ, ಅದು ಯಾವುದು ಪ್ರಯೋಜನಕ್ಕೆ ಬಾರದೆ ಹೋಗ್ತದೆ ಸಮಾಜ ಅಂತಕ್ಕಂಥ ಮಾತನ್ನು ಕೂಡ ಯಾರು ಬಸವಣ್ಣವರು ಹೇಳಿದ್ರು. ಸೊ ಇವೆಲ್ಲವನ್ನು ಕೂಡ ನೋಡಿದಾಗ ನಾನ್ ತಮ್ಮಲ್ಲಿ ಕೇಳ್ತಕ್ಕಂಥದ್ದು, ಮನುಷ್ಯರಾಗಿ ಹುಟ್ಟಿದ್ದೀವಿ, ಸಾಮಾಜಿಕ ನ್ಯಾಯ ಅಂದ್ರೆ ಒಬ್ಬರನ್ನೊಬ್ಬರು ಅರ್ಥೈಸ್ಕೊಳ್ತಕ್ಕಂಥದ್ದು, ಒಬ್ಬರಿಗೆ ಗೌರವ ಕೊಡ್ತಕ್ಕಂಥದ್ದು. ಈ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡಾಗ ನಾನೂ ಬದುಕಬೇಕು, ನನ್ನ ಜೊತೆ ಅವರು ಬದುಕಬೇಕಂತ ಒಂದು ಪರಿಕಲ್ಪನೆಯನ್ನು ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಾಗ ಮಾತ್ರ ನಮಗೆ ಸಾಮಾಜಿಕ ನ್ಯಾಯ ಸಿಗ್ದಂಗೆ ಆಗ್ತದೆ. ಸ್ವಲ್ಪ ನೀರು. ಅದೇ ರೀತಿ ಎರಡನೇ ವಿಷಯ, ಬಾಲಕಾರ್ಮಿಕರ ನಿಷೇಧ ಕಾನೂನು. ಏನು ಬಾಲಕಾರ್ಮಿಕರ ನಿಷೇಧ ಕಾನೂನು 1986ರಲ್ಲಿ ಅನುಷ್ಠಾನಕ್ಕೆ ಬಂತು. ಒಂದು ವಿಚಾರವನ್ನು ತಿಳ್ಕೊಳ್ಳಿ, ತಾವೆಲ್ಲರೂ ಕೂಡ ಓದುವಂತ ಮಕ್ಕಳು, ನಿಮ್ಮ ಮನೆಯಲ್ಲಿ ಹೇಳ್ಬೇಕಾಗ್ತದೆ. ಮನೆಯಲ್ಲಿ ಮಗು ಹುಟ್ಟಿದಾಗ ತಂದೆ ತಾಯಿ ಆಗಿರ್ತಕ್ಕಂಥವರು ಆ ಮಗುವಿನ ಪ್ರಜ್ವಲ ಭವಿಷ್ಯವನ್ನು ಕಂಡ್ಕೋಬೇಕು. ಅವರಿಗೆ ಪ್ರಜ್ವಲ ಭವಿಷ್ಯವನ್ನು ಕೊಡುವಂತ ಪ್ರಯತ್ನವನ್ನು ಮಾಡಬೇಕು. ಬೆಳಗುವಂತ ಮಗುವನ್ನ ಚಿಕ್ಕ ವಯಸ್ಸಿನಲ್ಲಿ ಚಿವುಟುವಂತ ಕೆಲಸ ಮಾಡಬಾರದು. ಅದಾಗ್ತಾ ಇದೆ ಇವತ್ತೇನಾಗ್ತಾ ಇದೆ? ಬಡತನ, ಇನ್ನೊಂದು ಕಡೆ ಶಿಕ್ಷಣದ ಕೊರತೆ. ಒಂದು ಕಡೆ ಬಡತನ ಇರೋದ್ರಿಂದ ತಂದೆ ತಾಯಿಗಳು ಏನ್ ಮಾಡ್ತಾ ಇದ್ದಾರೆ? ನಮಗೆ ದುಡಿಮೆ ಮಾಡ್ಬೇಕು ಅಂತ ಹೇಳಿ ಪ್ರಜ್ವಲ ಭವಿಷ್ಯವನ್ನು ಕಂಡುಕೊಳ್ಬೇಕಾಗ್ತಕ್ಕಂಥ ಮಕ್ಕಳನ್ನ ತಗೊಂಡೋಗಿ ದುಡಿಮೆಗೆ ಹಾಕ್ತಾ ಇದ್ದಾರೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಶಿಕ್ಷಣದ ಒಂದು ಕೊರತೆ. ಒಬ್ಬ ತಂದೆ ತಾಯಿಯಾಗಿ ಇರತಕ್ಕಂಥವ್ರಿಗೆ ಒಂದು ಶಿಕ್ಷಣ ಕೊಟ್ರೆ, ಅವನಲ್ಲಿ ಒಂದು ಪ್ರಜ್ಞಾವಂತಿಕೆ ಇದ್ರೆ, ಅವನಲ್ಲಿ ಒಂದು ಯೋಚನಾ ಬಲ ಬರ್ತದೆ. ಹುಟ್ಟಿದಂತ ಮಗು ಅವನ ಭವಿಷ್ಯವನ್ನು ನಾನು ಯಾವ ರೀತಿ ರೂಪಿಸಬೇಕು, ಸಮಾಜದ ಒಂದು ಮುಖ್ಯವಾಹಿನಿಗೆ ಯಾವ ರೀತಿ ಮಗುವನ್ನು ಕರ್ತರಬೇಕು, ಆ ಮಗುವನ್ನ ಪ್ರಜ್ವಲ ಭವಿಷ್ಯವನ್ನು ಯಾವ ರೀತಿ ಕಂಡ್ಕೊಳ್ಬೇಕಂತಕ್ಕಂಥ ಪರಿಕಲ್ಪನೆ ಅವರಲ್ಲಿ ಬರ್ತದೆ. ಯಾವಾಗ ಅವಿದ್ಯಾವಂತಿಕೆ ಅವರಲ್ಲಿದ್ದಾಗ
ಪಾಪ ದುಡಿಮೆಗೆ ಮಕ್ಕಳನ್ನ ಹಾಕಿ ಅವರ ಪ್ರಜ್ವಲ ಭವಿಷ್ಯಗಳನ್ನ ನಾವು ಹಾಳು ಮಾಡ್ತಾ ಇದ್ದೀವಿ. ಮಕ್ಕಳ ಹಕ್ಕು ಏನ್ ಹೇಳ್ತದೆ? ಮಕ್ಕಳಿಗೆ ಒಳ್ಳೆ ಆರೋಗ್ಯ ಕೊಡಬೇಕು, ಮಕ್ಕಳಿಗೆ ಒಳ್ಳೆ ರಕ್ಷಣೆ ಕೊಡಬೇಕು, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು, ಅವ್ರಿಗೆ ಬದುಕುವ ಹಕ್ಕಿಗಿದೆ. ಇವೆಲ್ಲವೂ ಕೂಡ ಮಕ್ಕಳ ಹಕ್ಕುಗಳು. ಇವತ್ತು ಬಾಲಕಾರ್ಮಿಕ ಪದ್ಧತಿಯಿಂದ ಇವೆಲ್ಲವೂ ಕೂಡ ಉಲ್ಲಂಘನೆ ಆಗ್ತಾ ಇದೆ. ಯಾವಾಗ ಬಾಲಕಾರ್ಮಿಕ ಪದ್ಧತಿಯಿಂದ ಅಪ್ರಾಪ್ತ ವಯಸ್ಸಿನ ಮಕ್ಕಳನ್ನು ತಗೊಂಡೋಗಿ ದುಡಿಮೆಗೆ ಆಗ್ತಾ ಇರೋದ್ರಿಂದ ಅವ್ರಿಗೆ ರಕ್ಷಣೆ ಇಲ್ಲ, ಅವ್ರಿಗೆ ಆರೋಗ್ಯದ ಸಮಸ್ಯೆಗಳು, ಶಿಕ್ಷಣ ಇಲ್ಲ, ಬದುಕುವ ಹಕ್ಕನ್ನೇ ಕಳ್ಕೊಂಡಿರ್ತಾರೆ. ಏನಪ್ಪ ಈ ಜೀವನನೇ, ಚಿಕ್ಕ ವಯಸ್ಸಿಗೆ ಈ ಜೀವನನೇ ಬೇಡ ಅಂತಕ್ಕಂಥ ಒಂದು ನಿರುತ್ಸಾಹ ಅವರಲ್ಲಿ ಬಂದಿರ್ತದೆ. ಅಲ್ಲಿಗೆ ಮಾನವ ಅನ್ನೊಂದು ಮಕ್ಕಳ ಹಕ್ಕುಗಳನ್ನ ನಾವು ಎತ್ತಿಡಿತಾ ಇದೀವ. ನಾವಾಗಿ ತಂದೆ ತಾಯಿಗಳಾಗಿರ್ತಕ್ಕಂಥ ನಾವೇ ಅವರನ್ನ ಚಿಕ್ಕ ವಯಸ್ಸಲ್ಲಿ ದುಡಿಮೆಗೆ ಆಗಿ ಅವರ ಮಕ್ಕಳ ರಕ್ಷಣೆಗಳನ್ನ ಸಂಪೂರ್ಣವಾಗಿ ನಾವು ಹಾಳು ಮಾಡ್ತಾ ಇದ್ವಿ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ಏನು ಬಾಲಕಾರ್ಮಿಕ ಒಂದು ಪದ್ಧತಿ, ಒಂದು ನಿಷೇಧ ಕಾನೂನು ಏನು ಅಸ್ತಿತ್ವಕ್ಕೆ ಬಂದಿದೆ, ಇದರ ಅಡಿಯಲ್ಲಿ ಯಾರಾದ್ರೂ ಕೂಡ ತಪ್ಪು ಮಾಡಿದ್ರೆ ಅವರಿಗೆ ಶಿಕ್ಷೆ ಉಂಟು, ಅವರು ಶಿಕ್ಷಾರ್ಹರಾಗ್ತಾರೆ. ಸೊ ಆ ನಿಟ್ಟಿನಲ್ಲಿ ಪ್ರಜ್ವಲ ಭವಿಷ್ಯವನ್ನು ಕಂಡುಕೊಳ್ಬೇಕಾಗ್ತಕ್ಕಂಥ ಒಂದು ಮಕ್ಕಳಿಗೆ ಒಂದು ಒಳ್ಳೆ ಪ್ರಜ್ವಲ ಭವಿಷ್ಯವನ್ನು ಕಂಡುಕೊಳ್ಳಕ್ಕೆ ಅವಕಾಶ ಕೊಡಿ. ಆ ಕೊಟ್ಟಾಗ ಮಾತ್ರ ಒಂದು ಭವ್ಯ ಭಾರತವನ್ನ, ಒಂದು ಸದೃಢ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಇನ್ನೊಂದು ಕಾನೂನು ಬಗ್ಗೆ ನಮ್ಮ ಸಾಹೇಬರು ಈಗಾಗಲೇ ಅದರ ಪ್ರಚಾರ ಮಾಡಿದ್ದಾರೆ. ಏನು ಬಾಲ್ಯ ವಿವಾಹಗಳು, ಇದು ಇವತ್ತೊಂದಲ್ಲ, ಅನಾದಿ ಕಾಲದಿಂದ ಈ ಭಾರತದಲ್ಲಿ ಬೆಳೆದು ಬಂದಿರತಕ್ಕಂಥ ಒಂದು ಅನಿಶ್ಚಿತ ಪದ್ಧತಿ. ಇವತ್ತು ನಾನು ಎಲ್ಲಾ ಪೋಷಕರಿಂದ ನಾನು ಕೈ ಮುಗಿದು ಮನವಿ ಮಾಡ್ತಕ್ಕಂಥದ್ದು, ಯಾರು ನಮ್ಮ ಮಕ್ಕಳು ನಮಗೆ ಹೊರೆಯಲ್ಲ. ಇವತ್ತು ಒಂದು ಪರಿಕಲ್ಪನೆ ಪೋಷಕರಲ್ಲಿದೆ. ಮನೆಯಲ್ಲಿ ಹೆಣ್ಮಗು ಇದೆ ಅಂತ ಹೇಳಿದ್ರೆ ಆಕೆ 10ನೇ ತರಗತಿ ಪಾಸ್ ಆದ್ರೆ ಆಗ್ಲಿಂದಲೇ ಅವರ ಪರಿಕಲ್ಪನೆ ಅಂದ್ರೆ ಏನಾದ್ರೂ ಮಾಡಿ ಆ ಮಗುಗೆ ಮದುವೆ ಮಾಡ್ಬೇಕು, ಮದುವೆ ಮಾಡೋಣ, ಮದುವೆ ಸಮಯದಲ್ಲಿ ಮದುವೆ ಮಾಡೋಣ, ಮೊದಲು ಆಕೆ ಕಾಲ ಮೇಲೆ ನಿಲ್ಕೊಳ್ಳುವಂತ ಅವಕಾಶಗಳ ಮಗು ಕೊಡಬೇಕು. ಇವತ್ತು ಯಾರು ಕೂಡ ಹೆಣ್ಮಕ್ಳು ಯಾರಿಗೂ ಭಾರ ಇಲ್ಲ. ತಗೊಳ್ಳಿ ಇತಿಹಾಸವನ್ನ, ಯಾವ ಕ್ಷೇತ್ರದಲ್ಲಿ ಹೆಣ್ಮಕ್ಳಿಲ್ಲ, ಯಾವ ಕ್ಷೇತ್ರದಲ್ಲಿ ಅವರು ಮುಂದುವರಿತಾ ಇಲ್ಲ, ಯಾವ ಕ್ಷೇತ್ರದಲ್ಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಬದುಕ್ತಾ ಇಲ್ಲ. ಆಗಿರುವಾಗ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಯಾಕೆ ಮದುವೆ ಮಾಡ್ಬೇಕು? ನಾವು ಯಾಕೆ ಶಿಕ್ಷಾರ್ಹರಾಗಬೇಕು? ಯಾಕೆ ಕಾನೂನನ್ನು ಉಲ್ಲಂಘನೆ ಮಾಡಬೇಕು? ಸೊ ಇವನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಏನು ಇದ್ರ ಬಗ್ಗೆ ಬಹಳಷ್ಟು ಜನ ಚರ್ಚೆ ಮಾಡಿದ್ದಾರೆ. ಸೊ ಹಾಗಾಗಿ ಈ ಬಾಲ್ಯ ವಿವಾಹ ಇದೆಯಲ್ಲ, ಯಾಕಂದ್ರೆ ಅವರು ಹೇಳಿದಾಗೆ, ನಮ್ಮ ಉಪಾಧ್ಯಕ್ಷ ಹೇಳಿದಾಗೆ, ಮಾನಸಿಕ ಸದೃಢತೆ ಇರಲ್ಲ, ಯೋಚನಾ ಬಲ ಇರೋದಿಲ್ಲ. ಸೊ ಚಿಕ್ಕ ವಯಸ್ಸಲ್ಲಿ ಅವ್ರು ಮದುವೆ ಮಾಡಿದ್ರೆ, ಚಿಕ್ಕ ವಯಸ್ಸಿನಲ್ಲಿ ಏನು ಮಕ್ಕಳನ್ನ ಒಂದು ಜನ್ಮ ಕೊಟ್ರೆ ಅವರ ಆರೋಗ್ಯದಲ್ಲಿ ಏರುಪೇರುಗಳಾಗಿ ಅವರ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಒಂದು ದೈಹಿಕವಾಗಿ ಸದೃಢವಾಗಿರ್ಬೇಕು, ಮಾನಸಿಕವಾಗಿ ಸದೃಢವಾಗಿದ್ದಾಗ ಮಾತ್ರ ಅವ್ರಿಗೆ ಮದುವೆ ಮಾಡಿದ್ರೆ, ಸಮಯಕ್ಕೆ ಮದುವೆ ಮಾಡಿದ್ರೆ ಅದು ಸರಿಯಾಗಿರ್ತದೆ. ಅವರ ಬಾಳು ಕೂಡ ಚಂದವಾಗಿರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಒಂದಾದ್ರೆ ಇದು ಕಾನೂನಿನಲ್ಲಿ ಅದು ತಪ್ಪು. ಅದಕ್ಕೆ ಬಾಲ್ಯ ವಿವಾಹಗಳು ಎಲ್ಲೇ ನಡೀತಾ ಇದ್ರು ಕೂಡ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀವು ತಿಳಿಸಿ ಅದನ್ನ ನಿಲ್ಲಿಸಿ, ಸೊ ಅವ್ರ ಸಕಾಲಕ್ಕೆ ಅವ್ರಿಗೆ ಇದು ಏನು ಮದುವೆಗಳಾಗಬೇಕು ಆ ಕಾಲಕ್ಕೆ ಆಗ್ತದೆ. ಸೊ ಅದನ್ನು ತಡೆಗಟ್ಟುವಂತ ಪ್ರಯತ್ನವನ್ನ ಸಮಾಜದ ಕಳ್ಕಳಿ ಇರ್ತಕ್ಕಂಥ ನಿಮ್ಮೆಲ್ಲರೂ ಕೂಡ ಇರ್ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ, ಕೊನೆಯದಾಗಿ ಪೋಕ್ಸೋ ಕಾಯ್ದೆ ಬಗ್ಗೆ ಕೂಡ ಹೇಳಿದ್ದಾರೆ. ಸಾಹೇಬರು ಬಹಳ ಸೂಕ್ಷ್ಮವಾಗಿ ಹೇಳಿದ್ರು. ಪೋಕ್ಸೋ ಕಾಯ್ದೆಯಲ್ಲಿ ಅಂದ್ರೆ ಹೆಣ್ಮಕ್ಳೇ ಅಲ್ಲ, ಎ ಚೈಲ್ಡ್ ಇನ್ಕ್ಲೂಡ್ಸ್ ಮೇಲ್ ಅಂಡ್ ಫಿಮೇಲ್ ಆಲ್ಸೋ, ಎರಡನ್ನೂ ಒಳಗೊಂಡಿರ್ತಕ್ಕಂಥ ಯಾರು ತಪ್ಪು ಮಾಡಿದ್ರು ಅದು ತಪ್ಪೇ ಅದು. ಯಾಕಂದ್ರೆ ಅವರನ್ನ ಲೈಂಗಿಕ ಕ್ರಿಯೆಗಳಲ್ಲೇ ತೊಡಸ್ಕೋಬೇಕು ಹೆಣ್ಮಕ್ಳು ಅಂತ ಏನಿಲ್ಲ ಇದರಲ್ಲಿ. ಅವರನ್ನ ಕೆಟ್ಟದಾಗಿ ಮಾತಾಡಿದ್ರು, ಅವರನ್ನ ಮೈ ಮುಟ್ಟಿ ಮಾತಾಡಿದ್ರು, ಸೊ ಅವರನ್ನ ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡಿದ್ರು ಕೂಡ ಅದು ತಪ್ಪಾಗ್ತದೆ. ಯಾಕಂದ್ರೆ ನಮ್ಗೆ ಭವ್ಯವಾದಂತ ಸಂಸ್ಕೃತಿ ಇದೆ ಈ ದೇಶದಲ್ಲಿ. ಇಡೀ ಭಾರತೀಯರು ನಮ್ಮನ್ನು ಯಾಕೆ ಮೆಚ್ಚಿಸ್ತಾರೆ, ಇಡೀ ವಿಶ್ವವೇ ನಮ್ಮನ್ನ ಯಾಕೆ ಅನುಕರಣೆ ಮಾಡ್ತದೆ ಅಂತ ಹೇಳಿದ್ರೆ, ಭಾರತದಲ್ಲಿ ಹೆಣ್ಣು ಮಕ್ಕಳನ್ನ ಪೂಜಿಸಲ್ಪಡ್ತದೆ. ಹೆಣ್ಣಿಗೆ ಒಳ್ಳೆ ಸ್ಥಾನಮಾನ ಕೊಟ್ಟಿದ್ದಾರೆ. ಸೊ ಹೆಣ್ಣುಗೆ ಒಳ್ಳೆ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅಂತಕ್ಕಂಥ ಒಂದು ಪರಿಕಲ್ಪನೆ ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ಇದೆ. ಅಂತ ಒಂದು ಪರಿಕಲ್ಪನೆ ಅವ್ರು ಇಟ್ಕೊಂಡಿರುವಾಗ ನಾವು ಯಾವ ರೀತಿ ಇರಬೇಕು? ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಹೆಣ್ಣು ಮಕ್ಕಳು ಕೂಡ ಒಂದು ಒಳ್ಳೆ ಗೌರವ ಕೊಟ್ಟು, ಒಂದು ಲೈಂಗಿಕ ಒಂದು ಅಪ್ರಾಪ್ತ ವಯಸ್ಸಿನ ಮಕ್ಕಳನ್ನ ಲೈಂಗಿಕ ಕ್ರಿಯೆಗಳಲ್ಲಿ ತೊಡಸ್ಕೊಳ್ತಕ್ಕಂಥದ್ದು ಅದು ಅಪರಾಧ. ಯಾಕಂದ್ರೆ ಇದ್ರ ಬಗ್ಗೆ ಸಾಕಷ್ಟು ನಮ್ಮ ಸಾಹೇಬರು ಹೇಳಿದ್ದಾರೆ. ಸೊ ಒಟ್ಟಾರೆ ನಾನು ಒಂದೇ ಒಂದು ಮಾತೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಮ್ಮ ಮನಸ್ಥಿತಿಗಳು ಸರಿ ಇರಬೇಕು, ನಮ್ಮ ಪರಿಕಲ್ಪನೆಗಳು ಸರಿ ಇರಬೇಕು. ನಾವ್ ಹೇಳ್ತೀವಿ ಅಯ್ಯೋ ಕಾಲ ಕೆಟ್ಟಿದೆ, ಕಾಲ ಕೆಟ್ಟಿಲ್ಲ, ಕಾಲಘಟ್ಟದಲ್ಲಿರ್ತಕ್ಕಂಥ ನಮ್ಮ ಮನಸ್ಥಿತಿಗಳು ಕೆಟ್ಟಿದೆ. ಒಬ್ಬ ಚಿಂತಕರು ಹೇಳ್ತಾರೆ,
ಒಬ್ಬ ಚಿಂತಕರು ತಮ್ಮ ಕಳಕಳಿನ ಒಂದು ಕಡೆ ವ್ಯಕ್ತಪಡಿಸ್ತಾರೆ. ಏನಂತ? ಒಂದು ಕಲ್ಲನ್ನು ಕೆತ್ತಿದ್ರೆ ಅದು ಶಿಲ್ಪಿಯಾಗಿ ರೂಪುಗೊಳ್ತದೆ, ಆದ್ರೆ ಜೀವನದ್ದಕ್ಕೂ ಕೆತ್ತಿದ್ರು ಶಿಲ್ಪಿಯಾಗಿ ರೂಪುಗೊಳ್ಳದೆ ಇರ್ತಕ್ಕಂಥ ವಸ್ತು ಈ ಪ್ರಪಂಚದಲ್ಲಿ ಯಾವುದೇ ಇದ್ರೆ ಮನುಷ್ಯ ಅಂತ. ನಾವು ಎಷ್ಟು ಅವನಿಗೆ ಬೋಧನೆ ಮಾಡುದು, ಅವನಿಗೆ ಎಷ್ಟು ತಿಳುವಳಿಕೆ ಕೊಟ್ಟು ಅವನ್ ತಪ್ಪುಗಳು ಮಾಡ್ತಾನೆ ಇರ್ತಾನೆ. ಅವ್ನು ತುಳಿಬೇಕು, ನಾನು ಮೇಲೆ ಬರ್ಬೇಕು, ಅವ್ನು ಮುಗಿಸ್ಬೇಕು, ನಾನು ಚೆನ್ನಾಗಿರ್ಬೇಕು, ಅವನ ಕುಟುಂಬ ಎಲ್ಲಾದ್ರೂ ಬೀದಿಗೆ ಹೋಗ್ಲಿ, ನನ್ನ ಕುಟುಂಬ ಚೆನ್ನಾಗಿರ್ಬೇಕು. ಈ ಮನಸ್ಥಿತಿಗಳನ್ನ ಬಿಟ್ಟು ನಾನು ಮನುಷ್ಯ, ಅವರು ಮನುಷ್ಯರೇ, ನಾನು ಮನುಷ್ಯನಾಗಿ ಬದುಕ್ತಾ ಇದ್ದೀನಿ, ಇನ್ನೊಬ್ಬರನ್ನು ಕೂಡ ಮನುಷ್ಯನಾಗಿ ಬದುಕಲಿಕ್ಕೆ ಅವಕಾಶ ಕೊಟ್ಟಾಗ ಒಂದು ಸಮಾಜದ ಒಂದು ಸಾಮಾಜಿಕ ನ್ಯಾಯದ ಒಂದು ಪರಿಕಲ್ಪನೆ ಬಂದಂತಾಗ್ತದೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು